ಇಡೀ ದೇಶವೇ ಬೆಚ್ಚಿಬಿದ್ದ ಭೀಕರ ವಿಮಾನ ದುರಂತ. ಇತಿಹಾಸದಲ್ಲಿಯೇ ಭಾರತದ ಎರಡನೇ ಅತಿ ದೊಡ್ಡ ವಿಮಾನ ಪತನ ಇದು. ಏರ್ ಇಂಡಿಯಾ ವಿಮಾನದ ದುರಂತಕ್ಕೆ ಕಾರಣ ಏನು ಅನ್ನೋದು ಈಗ ಆಗ್ತಾ ಇರುವಂತಹ ಚರ್ಚೆ. ಆ ಒಂದು ತಪ್ಪೇ ಭೀಕರ ಸ್ಫೋಟಕ್ಕೆ ಕಾರಣವಾಯ್ತಾ ಅಂಥೇಳಿ. ದೂರ ಪ್ರಯಾಣದ ಕಾರಣಕ್ಕೆ ಹೆಚ್ಚು ಇಂಧನವನ್ನು ತುಂಬಿದ್ದೇ ಕಂಟಕವಾಯ್ತಾ ಅಂತ. ಸ್ಫೋಟದ ಬಗ್ಗೆ ತಜ್ಞರು ಬಿಚ್ಚಿಟ್ಟಂತಹ ಪ್ರಮುಖ ಅಂಶಗಳೇನು? ಹತ್ತತ್ರ 58,000 ಲೀಟರ್ ಇಂಧನ ವಿಮಾನದಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇತ್ತು. ಈ ಹೆಚ್ಚು ಇಂಧನವನ್ನು ತುಂಬಿಸ್ಕೊಂಡಿದ್ದೆ ಹೀಗೆ ದುರಂತ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ. ಹಾಗಾದರೆ ಘೋರ ವಿಮಾನ ದುರಂತಕ್ಕೆ ಕಾರಣ ಏನು? ಹೆಚ್ಚು ಇಂಧನವನ್ನು ಲೋಡ್ ಮಾಡಿಕೊಂಡಿದ್ದು. ದೂರ ಪ್ರಯಾಣದ ಕಾರಣ ಹೆಚ್ಚುವರಿ ಇಂಧನವನ್ನು ತುಂಬಿರುವಂತಹ ಸಾಧ್ಯತೆ ಇದೆ. ಟೇಕ್ ಆಫ್ ಆದ ಕೂಡಲೇ ಇಂಧನದ ಪೈಪ್ಗೆ ಪ್ರೆಷರ್ ಬಿದ್ದಿರುವಂತಹ ಸಾಧ್ಯತೆ ಇದೆ. ಆ ಒತ್ತಡದಿಂದಲೇ ಲೀಕೇಜ್ ಆಗಿ ಸ್ಫೋಟಗೊಂಡಿರಬಹುದು ಅಂಥೇಳಿ ಹೇಳಲಾಗ್ತಿದೆ. ವಿಮಾನದಲ್ಲಿ 58,000 ಲೀಟರ್ ಇಂಧನ ಇದ್ದ ಬಗ್ಗೆ ಮಾಹಿತಿ ಇದೆ. ಇದೇ ಕಾರಣಕ್ಕೆ ಸ್ಫೋಟದ ತೀವ್ರತೆ ಹೆಚ್ಚಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಘೋರ ವಿಮಾನ ದುರಂತಕ್ಕೆ ಕಾರಣ ಎಂಜಿನ್ ತಾಂತ್ರಿಕ ದೋಷವೇನಾದರೂ ಇತ್ತಾ ಅಂಥೇಳಿ. ಹೆಚ್ಚು ಇಂಧನ ಲೋಡ್ ಮಾಡಿದ್ದು ಒಂದಾದರೆ, ಮತ್ತೊಂದು ಎಂಜಿನ್ ತಾಂತ್ರಿಕ ದೋಷ ಏನಾದರೂ ಇತ್ತಾ ಅನ್ನುವಂತಹ ಪ್ರಶ್ನೆ ಮತ್ತು ಅನುಮಾನ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ವಿಮಾನದಲ್ಲಿ 58,000 ಲೀಟರ್ ಇಂಧನ ಇದ್ದ ಬಗ್ಗೆ ಮಾಹಿತಿ ಇರುವಂಥದ್ದು. ಹೆಚ್ಚು ಇಂಧನ ಇದ್ದಿದ್ದು ಕೂಡ ಈ ವಿಮಾನ ದುರಂತಕ್ಕೆ ಒಂದು ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೇನೆ ಇದೇನೇ ಈ ಸ್ಫೋಟದ ತೀವ್ರತೆ ಇಷ್ಟು ದೊಡ್ಡ ಮಟ್ಟದಲ್ಲಾಗಿ 241 ಜನ ಫ್ಲೈಟ್ನಲ್ಲಿರೋರು ಸಾವನ್ನಪ್ಪಲಿಕ್ಕೂ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಎಂಜಿನ್ ತಾಂತ್ರಿಕ ದೋಷ. ಮೊದಲೇ ಎಂಜಿನ್ನಲ್ಲಿ ತಾಂತ್ರಿಕ ದೋಷವಿರುವಂತಹ ಸಾಧ್ಯತೆ ಇದೆ. ಟೇಕ್ ಆಫ್ ಆಗ್ತಾ ಇದ್ದಂತೆ 2 ಇಂಜಿನ್ನ ಪೈಕಿ ಒಂದು ಇಂಜಿನ್ ಸ್ಫೋಟವಾಗಿರಬಹುದು ಅಂಥೇಳಿ ಅಂದಾಜಿಸಲಾಗ್ತಾ ಇದೆ. ಅದರ ಜೊತೆಗೆ ಕಡಿಮೆ ಎತ್ತರದಲ್ಲಿಯೇ ಇದ್ದಂತಹ ಕಾರಣಕ್ಕೆ ಹೆಚ್ಚು ಸಮಯ ಸಿಗದೇನೆ ಸ್ಫೋಟವಾಗಿರಬಹುದು ಅಂಥೇಳಿ ತಜ್ಞರು ಹೇಳ್ತಾ ಇದ್ದಾರೆ.